ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸುಜಾತ ಮೈ ಥಾಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ನಿಮಗೆಲ್ಲ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ಈ ದಿನ ನನ್ನ ಮೈಂಡಲ್ಲಿ ಅದೇನು ಥಾಟ್ಸ್ಗಳು ಬಂದಿದೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ. ಓಕೆ, ಬದುಕಿನ ಈ ಪಯಣದಲ್ಲಿ ನಾವು ಬರುವಾಗಲೂ ಕೂಡ ಏನನ್ನೂ ತರಲಿಲ್ಲ, ಹೋಗುವಾಗಲೂ ಕೂಡ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಆದರೆ ಈ ಮಧ್ಯದ ಬದುಕಿನಲ್ಲಿ ನಾನು, ನನ್ನದು ಅನ್ನುವಂತಹದನ್ನೇ ನಾವು ತುಂಬ ಕೇಳ್ತಾ ಇದ್ದೀವಿ. ಬೆಳಗಾದರೆ ಆಸ್ತಿ, ಅಂತಸ್ತು, ಹಣಕ್ಕೆ ಇರುವ ಬೆಲೆ ಮನುಷ್ಯನ ಒಳ್ಳೆಯ ಗುಣಕ್ಕೆ ಇಲ್ಲದಂತಾಗ್ಬಿಟ್ಟಿದೆ. ಓಕೆ, ಬದುಕಲ್ಲಿ ಎಷ್ಟೋ ಜನ ಹೇಳ್ತಾರೆ, ಓಕೆ, ಮಕ್ಕಳಿಗಾಗಿ ಯಾವತ್ತೂ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಓಕೆ, ಸತ್ಯ. ಆದರೆ ಕೆಲವೊಂದು ಸಮಯದಲ್ಲಿ ನಮ್ಮ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಗಳನ್ನೇ ಹಿಡ್ಕೊಂಡು ಕೆಲಸ ಮಾಡ್ತಾರೆ, ತುಂಬ ಸಂಪಾದನೆ ಮಾಡ್ತಾರೆ ಅನ್ನೋದಕ್ಕಿಂತಲೂ ಬದುಕನ್ನು ಎಲ್ಲಿಯಾದರೂ ಬದುಕಬಹುದು. ಆದರೆ ಆ ಮಕ್ಕಳಿಗಾಗಿ ಬದುಕಲ್ಲಿ ತಾನು ಸವೆಸಿದ ಕಷ್ಟಗಳು ತಾಯಿಗೆ ತುಂಬಾ ಇರ್ತದೆ. ಓಕೆ, ಒಪ್ಕೊಳ್ಳೋಣ. ಮಕ್ಕಳಿಗಾಗಿ ಏನೆಲ್ಲ ಮಾಡ್ತಾರೆ ತಂದೆ ತಾಯಿ, ತಮ್ಮ ಊಟ, ಓಕೆ, ತಮ್ಮ ನಿದ್ದೆ, ತಮ್ಮ ಖುಷಿ ಎಲ್ಲವನ್ನು ಕೂಡ ಮಕ್ಕಳ ಖುಷಿಯಲ್ಲಿ ಕಾಣ್ತಾರೆ. ಆ ಮಗು ಊಟ ಮಾಡಿಲ್ಲ ಅಂದರೆ ತಾಯಿಗೆ ನೋವಾಗ್ತದೆ. ಏನಂದರೆ ಮಗುನ ಹೇಗಾದರೂ ಮಾಡಿ ಊಟ ಮಾಡಿಸಿನೇ ನಾನು ಊಟ ಮಾಡಬೇಕು ಅನ್ನುವಂತಹ ಹಠ. ಆದರೆ ಯಾವಾಗಲೂ ಈ ವಿಷಯವನ್ನು ಯಾಕೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ನಾವು ಯಾವಾಗಲೂ ಇವತ್ತಿಗೂ ಕೂಡ ಮೊದಲಿಂದ ಇವತ್ತಿನವರೆಗೂ ಗಂಡು ಮಗು ಬೇಕು ಅಂತ ಹರಕೆ ಹೊತ್ತು ಗಂಡು ಮಕ್ಕಳನ್ನ ಹೆತ್ಬಿಡ್ತೀವಿ. ಓಕೆ, ನಾವು ಉಪವಾಸ ಇದ್ದು ಗಂಜಿ ಕುಡಿದ್ರೂ ಕೂಡ ಇರುವುದು ಯಾವುದನ್ನು ನಾವು ಏನು ಮಾಡಬಾರ್ದು, ಅದನ್ನು ಮಾರಾಟ ಮಾಡಬಾರ್ದು, ಯಾವುದನ್ನು ಹಾಳು ಮಾಡಬಾರ್ದು, ಹಾಗೆ ಕಾಯ್ಕೊಂಡು ಹೋಗಬೇಕು, ಮುಂದೆ ಮಕ್ಕಳ ಭವಿಷ್ಯಕ್ಕಾಗಿ ಬೇಕು ಅಂತ ಹೇಳ್ತೀವಿ. ಆದರೆ ಆ ಮಕ್ಕಳಿಗೂ ಕೂಡ ತಂದೆ ತಾಯಿ ಮೇಲೆ ಮಗನಿಗೂ ಕೂಡ ಅಷ್ಟೇ ಪ್ರೀತಿ ವಾತ್ಸಲ್ಯ ಇರುತ್ತೆ. ಯಾವುದೋ ಮೂರನೇ ವ್ಯಕ್ತಿಯಿಂದ ಗಂಡು ಮಗು ಅನ್ನುವಂತಹ ಒಬ್ಬ ವ್ಯಕ್ತಿ ತನ್ನ ಮದುವೆಯಾದಾಗ ಹೆಂಡತಿನ ತಂದೆ ತಾಯಿನ ಅನ್ನುವ ಪ್ರಶ್ನೆ ಬಂದಾಗ ಯಾವತ್ತೂ ಗಂಡು ಮಕ್ಕಳು ಅಳಲ್ಲ, ತುಂಬ ಸ್ಟ್ರಾಂಗ್ ಹಾಗೆಲ್ಲ ಹೇಳ್ತೀವಿ. ಆದರೆ ಇಂತಹ ಸಂದರ್ಭದಲ್ಲಿ ಅಂದರೆ ಹೆಂಡತಿನ ತಾಯಿನ ತಂದೆ ತಾಯಿನ ಅನ್ನುವಂತಹ ಪ್ರಶ್ನೆ ಬಂದಾಗ ಆ ಒಂದು ಗಂಡು ಮಗುನ ಕಣ್ಣಲ್ಲಿ ಕೂಡ ನೀರು ಬಂದುಬಿಡುತ್ತೆ, ಕಣ್ಣಂಚಲ್ಲಿ. ಯಾಕೆ ಗೊತ್ತಾ? ಹುಟ್ಟಿದಾಗಿನಿಂದ ತಮ್ಮನ್ನು ಹೇಗೆ ಜೋಪಾನ ಮಾಡಿದ್ದಾರೆ ತಂದೆ ತಾಯಿ ಅನ್ನುವಂಥದ್ದು ಆ ಮಗನಿಗೆ ಗೊತ್ತು. ಇವತ್ತಿಗೂ ಕೂಡ ಆ ಮಗನಿಗಾಗಿ, ಆ ಮನೆಯಲ್ಲಿ ಹುಟ್ಟಿದ ಮಕ್ಕಳಿಗಾಗಿ ಅವರ ಖುಷಿಯಲ್ಲೇ ತಾವು ಜೀವನವನ್ನು ಕಳೀತಾ ಇರುವಂತಹ ತಂದೆ ತಾಯಿ. ಓಕೆ, ಇಷ್ಟೆಲ್ಲ ಇರುವಾಗ ಯಾವುದೋ ಮೂರನೇ ವ್ಯಕ್ತಿಯಿಂದ ಯಾರನ್ನು ಆಯ್ದುಕೋಬೇಕು ಅನ್ನುವಂತಹ ಒಂದು ಪ್ರಶ್ನೆ ನಿಜವಾಗಲೂ ಕೂಡ ಬಿಡಿಸಲಾಗದ ಗಂಟು. ನಾನು ಎಷ್ಟೋ ಸರಿ ಹೆಣ್ಣಾಗಿ ಕಷ್ಟಪಟ್ಟಾಗ ನಾನು ಗಂಡು ಮಗು ಹುಟ್ಟಬೇಕಿತ್ತು ಅಂತೆಲ್ಲ ಅಂದ್ಕೊಂಡಿದ್ದೆ. ಆದರೆ ಗಂಡು ಮಗುವಾಗಿ ಹುಟ್ಟಿದರೆ ಅವನ ಕಷ್ಟ ಏನು ಅಂತ ಕೂಡ ನಾನು ತುಂಬ ಹತ್ತಿರದಿಂದ ನೋಡಿಬಿಟ್ಟಿದ್ದೀನಿ. ಓಕೆ, ಬದುಕಲ್ಲಿ ಎಲ್ಲವೂ ಸತ್ಯ ಗೊತ್ತಿದ್ರೂ ಕೂಡ ಕೆಲವೊಂದು ಸರಿ ಏನು ಮಾಡಬೇಕಾಗತ್ತಂದರೆ ಒಂದನ್ನು ನಾವು ಬಿಟ್ಕೊಡ್ಬೇಕಾಗುತ್ತೆ. ಬಿಟ್ಟುಕೊಡ್ಬೇಕು ಅಂದರೆ ಒಂದೇ ವಿಷಯದಿಂದ ಅಲ್ಲ, ತುಂಬ ಕಾರಣಾಂತರಗಳಿಂದ ಒಂದನ್ನು ಪಡ್ಕೋಬೇಕಾಗತ್ತೆ, ಒಂದನ್ನು ನಾವು ಏನು ಮಾಡಬೇಕಾಗತ್ತೆ, ಪಡ್ಕೊಳ್ಬೇಕಾಗತ್ತೆ. ಇಂತಹ ಸಂದಿಗ್ಧ ಪರಿಸ್ಥಿತಿ ಗಂಡು ಮಕ್ಕಳಲ್ಲಿ ತುಂಬ ಸಾಮಾನ್ಯವಾಗಿ ಬಂದುಬಿಡುತ್ತೆ. ಆ ಮಗ ಕೆಟ್ಟವನು, ಓಕೆ, ತಂದೆ ತಾಯಿ ಒಲೆಯವರಾಗಿದ್ದಾಗ ಮಗ ಕುಡ್ಕೊಂಡು ಬಂದು ಹೊಡೆದಾಡಿ ಏನೇನೋ ಮಾಡೋದನ್ನು ನೋಡಿದ್ದೀವಿ. ಇಲ್ಲಿ ತಂದೆ ತಾಯಿನೂ ಒಲೆಯವರಾಗಿದ್ದು, ಓಕೆ, ಅವರ ಮಕ್ಕಳು ಕೂಡ ಒಲೆಯವರಾಗಿದ್ದು, ಯಾವತ್ತೂ ಕೂಡ ತಲೆ ತಗ್ಗಿಸದ ಹಾಗೆ ಎಂತಹ ಬಡತನದಲ್ಲೂ ಜೀವನ ಮಾಡಿರುವಂತಹ ತಂದೆ ತಾಯಿ ಮಕ್ಕಳು ಇವರ ಮಧ್ಯೆ ಯಾವುದೋ ಒಬ್ಬ ಮೂರನೇ ವ್ಯಕ್ತಿಯಿಂದ ನೋವು ಬಂದಾಗ ತುಂಬ ಕಷ್ಟ ಆಗುತ್ತೆ. ಓಕೆನಾ? ನಿಮಗೆ ಸಂಸಾರವನ್ನು ಒಡೆದು ಹಾಕುವಂತಹ ಒಂದು ಭಾವನೆಗಳು ಯಾರಲ್ಲಿಯೂ ಬೇಡ. ನಿಮಗೆ ಅವ್ರಿಗೆ ಸಹಾಯ ಮಾಡೋಕ್ಕಾಗಿಲ್ಲ, ಏನೂ ಆಗಿಲ್ಲ ಅಂದರೆ ಓಕೆ, ಬಿಟ್ಬಿಡಿ. ಆದರೆ ಆ ಒಂದು ತುಂಬು ಸಂಸಾರವನ್ನು, ಆ ತಂದೆ ಮಕ್ಕಳ ಪ್ರೀತಿಯನ್ನು ದೂರ ಮಾಡ್ತಿರಲ್ಲ, ಆ ಪಾಪ ಯಾವತ್ತೂ ಸುಮ್ಮನೆ ಬಿಡಲ್ಲ. ಯಾಕೆ ಗೊತ್ತಾ? ನಿಮಗೆ ಅವರಿಂದ ಅನ್ಯಾಯ ಆಗ್ತಾ ಇದೆ ಅಂದರೆ ಮಾಡಿ. ಇಲ್ಲಿ ಏನಂದರೆ ಮಗ ಕೆಲಸಕ್ಕೆ ಹೋದಾಗ ಅತ್ತೆ ಮಾವನ್ನ ಕಾಡಿಸುವಂಥ ಸೊಸೆಯಂದ್ರನ್ನು ನೋಡಿದ್ದೇವೆ. ಇನ್ನು
ಅದೇ ಮಗ ಕೆಲಸಕ್ಕೆ ಹೋದಾಗ ಸೊಸೆಗೆ ಕಾಟ ಕೊಟ್ಟಿರುವ ಅತ್ತೆ ಮಾವಂದ್ರನ್ನು ನೋಡಿದ್ದೀವಿ. ಅಂದರೆ ಅತ್ತೆ ಮಾವನ ಜೊತೆಗೇ ಬದುಕಬೇಕು, ಓಕೆ, ಹೆಣ್ಣಿಗೆ ಗಂಡನ ಮನೆಯೇ ಸರ್ವಸ್ವ, ಅತ್ತೆ ಮಾವನೇ ತಂದೆ ತಾಯಿ, ಅವ್ರ ಜೊತೆಗೇ ಇರಬೇಕು, ಅವ್ರನ್ನ ಅಪ್ಪ ಅಮ್ಮ ಕರಿಬೇಕು ಅನ್ನೋ ಸೊಸೆಗೆ ಒಳ್ಳೆ ಅತ್ತೆ ಮಾವ ಕೂಡಿರಲ್ಲ. ಇನ್ನು ಸೊಸೆ ನಮ್ಮ ಮಗ, ಓಕೆ, ಆಮೇಲೆ ಮೊಮ್ಮಕ್ಕಳ ಜೊತೆಗೆ ಖುಷಿಯಾಗಿರಬೇಕು, ಅವರೇ ಎಲ್ಲ ನಮಗೆ ಅಂತ ಬದುಕು ತಂದೆ ತಾಯಿಗೆ ಒಳ್ಳೆ ಸೊಸೆ ಕೂಡಿರಲ್ಲ. ಇದನ್ನೆಲ್ಲ ನಾವು ನೋಡ್ತಾನೆ ಇರ್ತೀವಿ ಬದುಕಿನಲ್ಲಿ. ಏನೇ ಇರಲಿ, ಯಾವತ್ತೂ ಕೂಡ ಒಳ್ಳೆಯ ಮನಸ್ಸು, ಮುಗ್ಧ ಮನಸ್ಸುಗಳೊಂದಿಗೆ ಆಟ ಆಡಬೇಡಿ. ಮಾಡೋದಾದರೆ ಒಳ್ಳೆಯ ಕಾರ್ಯಗಳನ್ನೇ ಮಾಡಿ. ಯಾಕಂದರೆ ನಾವು ಏನನ್ನೇ ಸಂಪಾದನೆ ಮಾಡಿ, ಚಿನ್ನದ ತಟ್ಟೆಯಲ್ಲೇ ಊಟ ಮಾಡಿ, ಎಂಥ ಗ್ಲಾಸಿನ ಮನೆಯಲ್ಲೇ ಬದುಕಿದರೂ ಕೂಡ ಕೊನೆಗೆ ಹೋಗಬೇಕಾಗಿರೋದು ಮಣ್ಣಾಗಿ ಹೋಗುವಂತಹ ಶರೀರ ಇದು. ಬದುಕು ಓಕೆ ತುಂಬ ಚಿಕ್ಕದು. ನಾವು ಅದರಲ್ಲಿ ಸಾಧ್ಯವಾದರೆ ಒಳ್ಳೆಯ ಕೆಲಸವನ್ನೇ ಮಾಡೋಣ ಅಂತ ಹೇಳ್ತೀನಿ. ಸರಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.